ಹಲೋ ಸ್ನೇಹಿತರೆ, ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟು. ಅಂದರೆ ಒಂಥರ ಡಿಫ್ರೆಂಟು. ಇದೇನೋ ನ್ಯೂಸ್ ಅಲ್ಲ, ಅಪ್ಡೇಟ್ ಅಲ್ಲ, ಟ್ರಾವೆಲ್ ಪ್ಲೇಸ್ ಬಗ್ಗೆ ಅಲ್ಲ. ನಮಗೆ ಚಿಕ್ಕ ಮಗು ಇರೋದ್ರಿಂದ ದೂರ ಎಲ್ಲೂ ನಾವು ಟ್ರಾವೆಲ್ ಮಾಡೋಕ್ಕಾಗಲ್ಲ, ಕಷ್ಟ ಆಗ್ತಿತ್ತು. ಅದರಿಂದ ಏನು ಮಾಡೋದು ಅಂತ ಯೋಚನೆ ಮಾಡಿ ಈ ರೀತಿ ಶೀಟ್ನ ಬಿಚ್ಚಿ ಅದನ್ನು ಫೋಲ್ಡ್ ಮಾಡಿ ಏನು ಮಾಡ್ಬೋದು ಅಂತ ಚೆಕ್ ಮಾಡಿ, ಫೀಸಿಬಿಲಿಟಿ ಇದೆಯಾ, ಮಗು ಮಲ್ಕೊಳ್ಳೋ ಥರ ಇಲ್ಲ ಅಂತ ಚೆಕ್ ಮಾಡಿ ಅದು ಫೀಸಿಬಲ್ ಆಗಿದ್ರೆ ಏನೇನು ಐಟಮ್ ಬೇಕು ಅಂತೆಲ್ಲ ಥಿಂಕ್ ಮಾಡಿ ತರಿಸಿ ಫೈನಲಿ ಒಂದು ಸೆಟಪ್ ಮಾಡಿದ್ರಿ. ವಿಡಿಯೋ ಕೊನೆವರೆಗೂ ನೋಡಿ ತೋರಿಸ್ತೀನಿ. ಒಂದು ಸೆಟಪ್ ಮಾಡಿ ಚೆಕ್ ಮಾಡಿ ಎಲ್ಲ ಆನ್ಲೈನಲ್ಲಿ, ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿ ತರಿಸಿ ಒಂದು ಸೆಟಪ್ ಮಾಡಿದ್ರಿ. ನೋಡಿ, ಈಗ ಇದು ಐಟಮ್ ನಂಬರ್ 1. ಬಿಸಿಲು ಜಾಸ್ತಿ ಇದ್ದಾಗ ನಮಗೆ ಶೇಡ್ ಬೇಕಲ್ಲ, ಗ್ಲಾಸಿಂದ ಬಿಸಿಲು ಒಳಗೆ ಬರ್ತಿರೋದ್ರಿಂದ ಅದರಿಂದ ವಿಂಡ್ಶೀಲ್ಡ್ದು ಶೇಡ್, ಇದು ಸನ್ಲೈಟ್ ಶೇಡು ಚಿಕ್ಕದಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಇದು ಯೂಶ್ವಲಿ ಟ್ರಾಫಿಕ್ ಸಿಗ್ನಲೆಲ್ಲ ಮಾರ್ಕೊಂಡು ಬರ್ತಿರ್ತಾರೆ ಆಲ್ರೆಡಿ. ಬಟ್ 4 ಪೀಸ್ಗೆ ಇದು 144 ಏನೋ ಇತ್ತು, ಕಡಿಮೆನೇ ಅನಿಸ್ತು. ಅದು ಆರ್ಡರ್ ಮಾಡಿ ತರಿಸಿದ್ರಿ, ಅದು ಯೂಸ್ ಆಗ್ತಿದೆ. ಅದೇ ರಬ್ಬರ್ಸ್ ಎಲ್ಲ ಸ್ವಲ್ಪ ಬೆಂಡ್ ಮಾಡಿರ್ತಾರಲ್ಲ ಸ್ವಲ್ಪ ಪ್ಯಾಕ್ ಮಾಡೋವಾಗ, ಅದರಿಂದ ಅದನ್ನು ಸ್ವಲ್ಪ ಹಾಟ್ ವಾಟರ್ಗೆ ಹಾಕಿ ಫ್ಲೆಕ್ಸಿಬಲ್ ಮಾಡಿ ಆಮೇಲೆ ಯೂಸ್ ಮಾಡಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ. ಅದೇ ರೀತಿ ಮಾಡಿದ್ರಿ, ಕ್ಲೀನಾಗಿ ಫ್ಲೆಕ್ಸಿಬಲ್ ಆಗಿದೆ. ಫೋಲ್ಡ್ ಮಾಡಿದ್ರೆ ಕ್ಲೀನಾಗಿ ರೌಂಡ್ ಶೇಪ್ ಆಗುತ್ತೆ ಅದು. ಸೊ ಅದು ವರ್ಕ್ ಆಗ್ತಿದೆ, ಯೂಸ್ ಮಾಡಿದ್ದೀರಿ. ರಬ್ಬರ್ಸ್ ಎಲ್ಲ ಕ್ಲೀನಾಗಿ ವರ್ಕ್ ಆಗ್ತಿದೆ. ಸೊ ಅದೊಂದು ಫಸ್ಟ್ ಐಟಮು ಬೇಕಾಗಿರೋದು. ಬಿಸಿಲು ತುಂಬ ಇದ್ದಾಗ ಅಡ್ಡ ಇಟ್ಕೊಳ್ಳೋಕ್ಕೆ ಒಳಗೆ ಬೇಕಾಗುತ್ತೆ. ಸೆಕೆಂಡ್ ಐಟಮು ಇದು ತುಂಬ ಅಡ್ವಾಂಟೇಜಸ್ಸು. ಆಲ್ಮೋಸ್ಟ್ ಎಲ್ಲ ಮಕ್ಳಿಗೂ ಬೇಕಾಗುತ್ತೆ. ಮೇಯ್ನು ಏನಂದರೆ, ಎನಿ ಟೈಮು ಯಾವಾಗಲೂ ಮಗು ತಾಯಿ ಮೇಲಾದರೆ, ಯಾರಾದ್ರೂ ಪಕ್ಕದಲ್ಲಿ ಇರೋರ ಮೇಲೆ ಮಲ್ಕೊಳ್ಳಲ್ಲ. ಸೊ ತುಂಬ ಕಂಫರ್ಟ್ ಇರೋಲ್ಲ. ಅದರಿಂದ ಕ್ರ್ಯಾಡಲ್ ಅಂದರೆ ಕಾರೊಳಗೆ ಹಾಕೋ ಥರ ಒಂದು ತೊಟ್ಲು. ಅದ್ರ ಜೊತೆ ಒಂದು ಸೈನ್ ಬೋರ್ಡ್ ಕೂಡ ಕೊಟ್ಟಿದ್ದಾರೆ. ಕಾರು ಹಿಂದೆ ಕಡೆ ತೆಗೆಲಾಕೋವಂಥದ್ದು, ಕಾರೊಳಗೆ ಮಗು ಇದೆ ಅಂತ ಹಾಕೋ ಸೈನ್ ಬೋರ್ಡ್ ಕೊಟ್ಟಿದ್ದಾರೆ. ಸೊ ಕ್ರ್ಯಾಡಲ್ಲು ಕಾಟನ್ ಬಟ್ಟೆದಾಗಿದೆ. ಅದ್ಮೇಲೆ ಒಂದು ಸೊಳ್ಳೆದು ನೆಟ್ ಕೂಡ ಇದೆ. ಇನ್ ಕೇಸು ನೈಟ್ ಆದರೆ ಟ್ರಾವೆಲ್ ಮಾಡೋವಾಗ ಸೊಳ್ಳೆ ಜಾಸ್ತಿ ಇರುತ್ತಲ್ಲ, ಸೊ ಆ ಟೈಮಲ್ಲಿ ಮಸ್ಕಿಟೋ ನೆಟ್ ಕೂಡ ಇದೆ, ಮೇಲೆ ಜಿಪ್ ಹಾಕ್ಬೋದು. ಸೊ ಬಟ್ಟೆ ಕಾಟನ್ದಾಗಿದೆ, ಲೈನಿಂಗ್ ಬಟ್ಟೆ ಹಾಕ್ತಾರಲ್ಲ ಆ ಥರ ಇದೆ ಒಳಗೆ. ಅದ್ಮೇಲೆ ನಾವು ಬೆಡ್ಶೀಟು ಅದೆಲ್ಲ ಹಾಕಿ ಕ್ಲೀನಾಗಿ ಕಾಟನ್ ಬೆಡ್ಶೀಟೆಲ್ಲ ಹಾಕಿದ್ರೆ ಇನ್ನೂ ಒಳ್ಳೆಯದು. ಸೊ ಆ ಥರ ಮಾಡ್ಬೋದು. ಬಟ್ ಫ್ಲೆಕ್ಸಿಬಲ್ ಆಗಿ ಚೆನ್ನಾಗಿದೆ, ಸಿಂಪಲ್ ಆಗಿ. ಹಂಗೆ ಆ ಕಡೆ ಈ ಕಡೆ ಹ್ಯಾಂಡಲ್ ಕೊಟ್ಟಿರ್ತಾರಲ್ಲ ಬ್ಯಾಕ್ ಸೀಟಲ್ಲಿ, ಅಲ್ಲಿ ತೆಗೆಲಾಕೋದಿದು. ಮೇಲೆ ಟೇಪು ಈ ಕಡೆಯಿಂದ ಆ ಕಡೆಗೆ ಹೋಗುತ್ತೆ, ಕೊಟ್ಟಿರೋ ಟೇಪು. ಸೊ ಅದನ್ನು ಮಾಡಿದ್ರಿ, ಯೂಸ್ ಆಗ್ತಿದೆ, ತುಂಬ ಹೆಲ್ಪ್ ಕೂಡ ಇದೆ ಅದರಲ್ಲಿ. ನೆಕ್ಸ್ಟು ಆರ್ಡ್ರ್ ಮಾಡಿದ್ದು ಥರ್ಡ್ ಐಟಮಲ್ಲಿ ಒಂದು ಸಿಂಪಲ್ ಐಟಮ್, ಒಂದು ಇದು ಪೆಪ್ಪರ್ ಸ್ಪ್ರೇ. ಅದು ಜಸ್ಟ್ ಸೇಫ್ಟಿಗೆ, ನೈಟ್ ಟೈಮು ಟ್ರಾವೆಲ್ ಮಾಡೋ ಟೈಮಲ್ಲಿ ಬೇಕಾಗುತ್ತೆ ಅಂತ ಕಾರಲ್ಲಿ ಇರಲಿ ಅಂತ ತರಿಸಿದ್ರಿ. ಸೊ ಅದು ಚಿಕ್ಕದು ಪೆಪ್ಪರ್ ಸ್ಪ್ರೇ. ಅದನ್ನು ಬಿಟ್ಟರೆ ಈಗ ನೆಕ್ಸ್ಟ್ ತೋರಿಸೋದು ಬೆಡ್ಡು. ಮಗು ಮಲ್ಕೊಳ್ಳೋಕ್ಕೆ ಏರ್ ಫಿಲ್ಡ್ ಬೆಡ್ ಅಂತ. ಇದು ಬ್ಯಾಕ್ ಸೀಟ್ ಮೇಲೆ ಹಾಕೋಬೋದು ಡೈರೆಕ್ಟಾಗಿ. ಫೋಲ್ಡ್ ಮಾಡಿದಿರ ಹಂಗೂ ಹಾಕ್ಬೋದು, ಫೋಲ್ಡ್ ಮಾಡಿ ಕೂಡ ಹಾಕ್ಬೋದು. ಫೋಲ್ಡ್ ಮಾಡ್ದಿರ ಹಂಗೆ ಹಾಕಿದ್ರೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಮತ್ತು ಈ ಕಡೆ ಮುಂದೆ ಇರೋ 2 ಶೀಟ್ಗೆ ಅದು ಅಡ್ಡ ಬರುತ್ತೆ, ಪಿಲ್ಲೋ ಥರ. ಸೊ ಕ್ಲೀನಾಗಿ ಒಂಥರ ಬಾಕ್ಸ್ ಟೈಪ್ ಕಂಫರ್ಟ್ ಥರ ಸಿಗುತ್ತೆ ಕ್ಲೀನಾಗಿ. ಆ ಕಡೆ ಡೋರ್ಸ್ ಇರುತ್ತೆ, ಈ ಕಡೆ ಡೋರ್ ಇರುತ್ತೆ, ಹಿಂದೆಗಡೆ ಬ್ಯಾಕ್ ಸೀಟ್ ಇರುತ್ತೆ, ಮುಂದೆಗಡೆ 2 ಡ್ರೈವರ್ ಸೀಟ್ ಇರುತ್ತೆ. ಅದ್ರ ಪಕ್ಕದಲ್ಲಿ ಒಂದು ಗ್ಯಾಪ್ ಥರ ಇವರು ಏರ್ ಫಿಲ್ಡ್ ಪಿಲ್ಲೋ ಥರ ಮಾಡಿರ್ತಾರೆ, ಅದಕ್ಕೆ ಅಡ್ಜಸ್ಟ್ ಆಗೋ ಥರನೇ. ಸೊ ಆ ಥರದ್ದು ಒಂದು ತರಿಸಿದ್ರಿ. ಬಟ್ ನಾವು ಇದನ್ನು ಯೂಸ್ ಮಾಡಿದ್ದು ಬಂದು ಶೀಟ್ ಫೋಲ್ಡ್ ಮಾಡಿ ಯೂಸ್ ಮಾಡಿದಿರಿ. ಕೊನೆವರೆಗೂ ನೋಡಿ ತೋರಿಸ್ತೀನಿ. ಇದು ಅವರೇ ಕೊಟ್ಟಿದ್ದಾರೆ ಅದ್ರ ಜೊತೆ ಏರ್ ಫಿಲ್ ಮಾಡೋ ಮಷೀನು. ಕಾರಲ್ಲೇ ಅಟ್ಯಾಚ್ ಮಾಡೋದಿದ್ದು, ಕಾರ್ ಚಾರ್ಜಿಂಗ್ ಪಾಯಿಂಟ್ ಇರುತ್ತಲ್ಲ, ಅದರಿಂದನೇ ಏರ್ ಫಿಲ್ ಮಾಡ್ಬೋದು ಇದಕ್ಕೆ. ಸೊ ಅದ್ರ ಮೂಲಕನೇ ನಾವು ಟೆಸ್ಟ್ ಮಾಡೋದಕ್ಕೆ ಏರ್ ಫಿಲ್ ಮಾಡಿದ್ರಿ. ಸೊ ಎಲ್ಲ ಏರ್ ಫಿಲ್ ಆಯಿತು. ಸೊ ಅದ್ರ ಮೇಲೂ ಹಿಂದೆಗಡೆ ತಿರ್ಸಿದ್ರೆ ಲೆದರ್ ಥರ, ಮುಂದೆ ತಿರ್ಸಿದ್ರೆ ಬಟ್ಟೆ ಥರ ಇದೆ. ಸೊ ಯಾವ ಕಡೆ ಬೇಕಾದ್ರೂ ಹಾಕೋಬೋದು. ಯೂಶ್ವಲಿ ಇದು ಬಟ್ಟೆದೇ ಹಾಕ್ಬೇಕು ಅನಿಸುತ್ತೆ, ಪಿಲ್ಲೋ ಮೇಲೆ ಕೊಟ್ಟಿದ್ದಾರಲ್ಲ ಸಪೋರ್ಟ್ಗೆ. ಅದ್ರ ಜೊತೆ ಇದೊಂದು ಸಪೋರ್ಟ್ಗೆ ಮುಂದೆ 2 ಶೀಟ್ ಇದೆಯಲ್ಲ, ಆ ಕಡೆ ಮಗುಗೆ ತೆಗೊಳ್ಬಾರ್ದು ಅಂತ. ಬ್ರೇಕ್ ಏನೋ ಹಾಕಿದಾಗ ಈ ಕಡೆ ಮಗು ಆ ಕಡೆಯಿಂದ ಈ ಕಡೆ ಉಳ್ಟ್ಕೊಂಡು ಬಂದರೆ ಸ್ಟಾಪರ್ ಥರ ಅದೊಂದು ಏರ್ ಫೀಲ್ಡು. ಸೊ ಅದಾದಮೇಲೆ ಎಲ್ಲ ಸೆಟಪ್ ಟೆಸ್ಟ್ ಮಾಡಿದಾಯಿತು. ಕಾರ್ ಕ್ಲೀನ್ ಮಾಡಿಕೊಂಡು ಒಳಗೆ ಸೆಟಪ್ ಮಾಡೋಣ ಅಂತ ಕಾರೆಲ್ಲ ಕ್ಲೀನ್ ಮಾಡ್ಕೊಂಡ್ರಿ. ಮಗುನ ಮಲ್ಸೋವಾಗ ಡಸ್ಟೆಲ್ಲ ಇರುತ್ತೆ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿದ್ರಿ. ಫೋಲ್ಡ್ ಮಾಡಿ ಏರ್ ಫೀಲ್ಡ್ದು ಎಲ್ಲ ಸೆಟಪ್ ಮಾಡಿದ್ರಲ್ಲ, ಅದನ್ನೆಲ್ಲ ಹಾಕ್ಕೊಂಡು ಒಳಗೆಲ್ಲ ಹಾಕಿ ಸೆಟ್ ಮಾಡಿ. ನಮ್ಮ ಮನೇಲಿ ಬೆಡ್ ಕೂಡ ಇತ್ತು, ಆ ಬೆಡ್ ಕೂಡ ಹಾಕಿ ಎಲ್ಲ ಸೆಟಪ್ ಮಾಡಿ ಫೈನಲಾಗಿ ಈ ರೀತಿ ಇದೆ. ಸೊ ಈ ಸೆಟಪ್ಪಲ್ಲಿ ಮಿಡಲಲ್ಲಿ ಗ್ಯಾಪ್ ಇರೋದ್ರಿಂದ ಒಂದು ದಪ್ಪಗಿರೋ ಬೆಡ್ಶೀಟ್ ಬರುತ್ತಲ್ಲ, ಅದನ್ನು ಬೇಕಾದ್ರೆ ಹಾಕ್ಕೋಬೋದು. ಸೊ ಮಿಸ್ಮ್ಯಾಚ್ ಆಗೋಲ್ಲ, ಮೇಲೆ ಕೆಳಗೆ ಅನಿಸಲ್ಲ. ಸೊ ಅದನ್ನು ಹಾಕ್ಕೊಂಡು ಒಬ್ಬರು ತಾಯಿ ಒಬ್ಬ ಮಗು ಆರಾಮಾಗಿ ಮಲ್ಕೋಬೋದು, ರೆಸ್ಟ್ ಮಾಡ್ಬೋದು ಇನ್ ಕೇಸ್ ಲಾಂಗ್ ಜರ್ನಿ ಏನಾದರೂ ಇದ್ದರೆ. ಸೊ ಅದರಿಂದ ಈ ರೀತಿ ಸೆಟಪ್ ಮಾಡಿದಿರಿ. ಇದು ಫೈನಲ್ ಸೆಟಪ್ಪು. ಎಲ್ಲ ಸೆಟಪ್ ಮಾಡಿದ್ರಿ. ಬಟ್ ಸೆಟಪ್ ಮಾಡೋಷ್ಟು ಫುಲ್ ಸುಸ್ತಾಗಿದ್ರಿ, ಎಲ್ಲೂ ಹೋಗ್ದಿರಾ ಅವತ್ತಿನ ದಿವಸ ಹಂಗೆ ಕೊನೆ ಮಾಡಿದ್ರಿ.